ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದು ಹೇಳ್ತಾನೆ, ಜಾಗೃತ ಅವಸ್ಥೆಯಲ್ಲಿರುವ ಜೀವನು ಯಾವ ವಿಷಯಗಳನ್ನು ನಿರಂತರವೂ ಚಿಂತಿಸುವನೋ ಆ ವಿಷಯಗಳೇ ಸ್ವಪ್ನದಲ್ಲಿಯೂ ಸಹ ಗೋಚರಿಸುವಂತೆ ಜೀವಿತ ಕಾಲದ ವಾಂಛೆಗಳೇ ಮರಣಕಾಲದಲ್ಲೂ ಪ್ರಕಟವಾಗಿ ಅವುಗಳ ಅನುರಾಗವು ಹೆಚ್ಚಿಸುವುದು. ಅರ್ಥ ಆಗ್ತಿದೆ ಅಲ್ವಾ? ಈಗ ಏನು ಹೇಳ್ತಾ ಇದ್ದಾನೆ, ನಾವು ದಿನನಿತ್ಯ ಯಾವುದರಲ್ಲಿ ಹೆಚ್ಚು ಚಿಂತನೆಯಲ್ಲಿ ತೊಡಗಿರ್ತೀವೋ, ಯಾವುದನ್ನು ಹೆಚ್ಚು ಹೆಚ್ಚು ಚಿಂತಿಸ್ತಾ ಇರ್ತೀವೋ ಆ ವಿಷಯಗಳೇ ನಮಗೆ ಸ್ವಪ್ನದಲ್ಲಿಯೂ ಕೂಡ ಕಾಣಿಸ್ಕೊಳ್ತವೆ. ನನಗೆ ದುಸ್ವಪ್ನ ಬೀಳ್ತು, ಕೆಟ್ಟ ಸ್ವಪ್ನ ಬೀಳ್ತು, ಹಾಗಾಗ್ಬಿಡ್ತು ಹೀಗಾಗ್ಬಿಡ್ತು ಅಂತ ಹೇಳ್ತೀವಲ್ಲ, ಅದೆಲ್ಲವೂ ಕೂಡ ನಮ್ಮ ಮನಸ್ಸಿನ ಆಲೋಚನೆಗಳು ಹೊತ್ತು ಬೇರೆ ಏನೂ ಅಲ್ಲ. ಅದು ಈಗಾಗ್ಬೋದು, ಹಿಂದಿನ ಜನ್ಮಗಳಲ್ಲಿ ಬಹುಜನ್ಮಗಳ ಅದು ನಮ್ಮ ಚಿತ್ತದಲ್ಲಿ ಅಡಕಗೊಂಡಿರ್ತದೆ. ಅದು ಆ ಕನಸಿನ ರೂಪದಲ್ಲಿ ಬರುತ್ತೆ. ಅದರಿಂದ ನಮ್ಮ ಹಿಂದಿನ ಜನ್ಮದ ಸಂಸ್ಕಾರವಾಗ್ಬೋದು, ಈ ಜನ್ಮದ ನಿರಂತರ ಸಂಸ್ಕಾರವಾಗ್ಬೋದು, ಏನಿದೆ ಅನ್ನೋದನ್ನು ನಮ್ಮ ಕನಸಿನ ಮುಖಾಂತರ ತಿಳಿಬೋದು. ಅದೇ ರೀತಿ ಈ ಯಾವ ಸಂಸ್ಕಾರವನ್ನು, ಯಾವ ಚಿಂತನೆಯನ್ನು ಹೆಚ್ಚು ಹೆಚ್ಚು ಅಳವಡಿಸ್ಕೊಂಡಿರ್ತೀವಿ, ಅದು ಏನಾಗುತ್ತೆ ಅಂದರೆ ಈ ಜನ್ಮದಲ್ಲಿಯೂ ಕೂಡ ನಾವು ದೇಹವನ್ನು ಬಿಡುವಾಗ ಅದೇ ವಿಚಾರವೇ ನಮ್ಮ ಸ್ಮೃತಿ ಪಟಲದಲ್ಲಿ ಅಡಗಿರುತ್ತದಲ್ಲ, ಅದೇನು ಮಾಡುತ್ತೆ, ನಮ್ಮ ಭ್ರೂಮಧ್ಯದಲ್ಲಿ ಬಂದು ಕೂತ್ಕೊಳ್ತದಂತೆ. ಮನಸ್ಸು, ಈ ಒಬ್ಬ ಮರಣವನ್ನು ಹೊಂದುವ ವ್ಯಕ್ತಿ ಮರಣ ಹೊಂದುವುದಕ್ಕಿಂತ ಮುಂಚೆ ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಳ್ತಾನೆ. ಬಾಹ್ಯ ಪ್ರಜ್ಞೆಯನ್ನು ಕಳ್ಕೊಂಡ ಅಂತ ಅರ್ಥ ಏನು? ಬದುಕಿರುವಾಗಲೇ, ಅವನಿನ್ನೂ ಉಸಿರಿರುವಾಗಲೇ ಬಾಹ್ಯದ ಎಲ್ಲ ಸಂಬಂಧಗಳನ್ನು ಕಳೆದುಕೊಳ್ತಾನೆ. ಯಾರ ಸಂಬಂಧವೂ ನೆನಪಾಗೋದಿಲ್ಲ. ಆಗ ಹೆಂಡತಿ, ಮಕ್ಕಳು, ಹಣ, ಆಸ್ತಿ, ಬಂಧು ಬಳಗ ಯಾರೂ ಇರೋದಿಲ್ಲ, ಬಂಧು ಮಿತ್ರರು ಯಾರೂ ಇರೋದಿಲ್ಲ. ಎಲ್ಲರನ್ನ ಮರೆತು ಬಿಡ್ತಾನೆ. ಇಲ್ಲೇ ಮರೆತು ಬಿಟ್ಟು ತಾನು ದಿನನಿತ್ಯ ರೂಢಿ ಮಾಡ್ಕೊಂಡಿರ್ತಾನಲ್ಲ, ಯಾವುದನ್ನು ಚಿಂತನೆ ಮಾಡ್ತಿರ್ತಾನಲ್ಲ, ಅದರ ಸ್ವರೂಪ ಒಂದೊಂದಾಗಿ ಹಳೆಯ ಕಾಲದಲ್ಲಿ ಒಂದು ಪಿಕ್ಚರ್ ತೋರಿಸ್ತಾ ಇದ್ರು. ಒಂದು ಕ್ಯಾಮ್ರಾ ಥರ ಇದ್ದು ಒಂದು ಫೋಟೋ ಹೋದ ನಂತರ ಇನ್ನೊಂದು ಭಾವಚಿತ್ರ, ಒಂದು ಭಾವಚಿತ್ರ ಹೋದ್ಮೇಲೆ ಇನ್ನೊಂದು ಭಾವಚಿತ್ರ ಬರ್ತಾಯಿತ್ತು ಅಂತ ನಮ್ಮ ಗುರುಗಳು ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಗ್ರಂಥದಲ್ಲಿ ಬಹಳ ಅಸ್ಫುಟತರವಾಗಿ ಬರೆದಿದ್ದಾರೆ ಇದ್ರ ಬಗ್ಗೆ. ಅಲ್ಲಿ ಆ ಭ್ರೂಮಧ್ಯದಲ್ಲಿ ಒಂದೊಂದು ಭಾವಚಿತ್ರ ಬಂದು ಹೋಗ್ತಾ ಇರ್ತದೆ. ಇವನ ಸಂಸ್ಕಾರದ ಬಲದ ಆಧಾರದ ಮೇಲೆ ಅವನು ಯಾವುದನ್ನು ಚಿಂತಿಸ್ತಾ ಇರ್ತಾನೋ, ಹೆಣ್ಣನ್ನು ಚಿಂತಿಸ್ತಾನೋ, ಮಣ್ಣನ್ನು ಚಿಂತಿಸ್ತಾ ಇರ್ತಾನೋ, ಹುಣ್ಣನ್ನು ಚಿಂತಿಸ್ತಾ ಇರ್ತಾನೋ, ಯಾವುದೋ ವಿಚಾರದಲ್ಲಿ ಅವನು ನಿರತನಾಗಿರ್ತಾನಲ್ವ, ಅದು ಬಂದು ಹೋಗ್ತಾ ಇರ್ತದೆ. ಅದೇನು, ಇವನು ಮಾಡಿಕೊಂಡ ಸಂಸ್ಕಾರ, ಅದು ಇವನೇ ರೂಢಿ ಮಾಡ್ಕೊಂಡದ್ದು ಜೀವನ ಬಂದು ಹೋಗ್ತಾ ಇರ್ತದೆ. ಕಡೆಯದಾಗಿ ಇವನು ಯಾವುದ್ರ ಮೇಲೆ ಅತಿ ಹೆಚ್ಚು ಒಲವನ್ನು ಇಟ್ಕೊಂಡಿರ್ತಾನೋ ಅದು ಬಂದು ಭ್ರೂಮಧ್ಯದಲ್ಲಿ ನಿಂತ್ಕೊಳ್ಳುತ್ತೆ. ಇವನು ಅದನ್ನು ನೋಡ್ತಾನೆ. ಅಂದರೆ ಮುಂದಿನ ಜನ್ಮವನ್ನು, ಇವನು ಯಾವ ಜನ್ಮವನ್ನು ತಳೆಯಬೇಕಾಗಿರುತ್ತೋ ಆ ಚಿತ್ರ ಬಂದು ನಿಂತ್ಕೊಳ್ಳುತ್ತೆ, ಆ ಸಂಸ್ಕಾರ ಚಿತ್ರರೂಪದಲ್ಲಿ. ಆಗ ಇವನು ಪ್ರಾಣ ಹೋಗುತ್ತೆ. ಹಾಗೇನಾಗುತ್ತೆ, ಇವನು ಮುಂದಿನ ಜನ್ಮ ಯಾವುದು ಅಂತ ಅವನಿಗೆ ಮಾತ್ರ ಖಾತ್ರಿಯಾಗಿರ್ತದೆ, ಅವನು ಹೊರಡ್ತಾನೆ. ಇದು ಜನನ ಮರಣದ ರಹಸ್ಯದಲ್ಲಿ ಬಹಳ ಚೆನ್ನಾಗಿ ವಿವರಿಸಲ್ಪಟ್ಟಿದೆ. ಇದನ್ನೇ ಇಲ್ಲಿ ಕೃಷ್ಣ ಹೇಳ್ತಿರೋದು, ಅವುಗಳ ಅನುರಾಗವು ಹೆಚ್ಚುವುದು. ಇದು ಅಲ್ಲದೆ ಮತ್ತೊಂದು ನಿಯಮ ಉಂಟು. ಮರಣ ಸಮಯದಲ್ಲಿ ಜೀವನು ಯಾವುದನ್ನು ಸ್ಮರಿಸುವನೋ ಅದೇ ಯೋನಿಯಲ್ಲಿಯೇ ಹೋಗಿ ಬೀಳುವನು. ಕೃಷ್ಣ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ಯಾವುದನ್ನು ಸ್ಮರಿಸ್ತಾನೋ ಅದೇ ಜನ್ಮವನ್ನು ತೆಗೆದುಕೊಳ್ತಾನೆ. ಪ್ರಾಣಿಯೋ, ಪಕ್ಷಿಯೋ, ಮನುಷ್ಯನೋ, ಯಾವುದೋ ಒಂದು. ಆದರೆ ನಾನು ಸಾಯೋ ಟೈಮಲ್ಲಿ ತ್ರಿಮೂರ್ತಿಗಳ ರೂಪವನ್ನು ಸ್ಮರಣೆ ಮಾಡ್ಕೊಬಿಡ್ತೀನಿ ಅಂತಂದರೆ ನಾವು ಅಂದುಕೊಂಡು ಮಾತ್ರಕ್ಕೆ ಆಗೋದಿಲ್ಲ. ದಿನನಿತ್ಯ ಅಭ್ಯಾಸ ಆದ ಮಾತ್ರ ಸಾಧ್ಯ ಆಗುತ್ತೆ. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತ. ಯಾರು ದಿನನಿತ್ಯ ಅಭ್ಯಾಸ ಮಾಡ್ತಾರೋ ಅವರು ಅದರಲ್ಲಿ ಹೆಚ್ಚು ಯಶಸ್ಸನ್ನು ಗಳಿಸ್ತಾರೆ. ಇಲ್ಲಾಂದರೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಯಾವಾಗಲೂ ನನ್ನನ್ನೇ ಸ್ಮರಿಸುವನಾಗು. ನೀನು ಕಣ್ಣುಗಳಲ್ಲಿ ನೋಡಿದ್ದನ್ನು, ಕಿವಿಯಲ್ಲಿ ಕೇಳಿದ್ದನ್ನು, ಮನಸ್ಸಿನಲ್ಲಿ ಚಿಂತಿಸಿದ್ದನ್ನು, ವಾಣಿಯಲ್ಲಿ ನುಡಿದಿದ್ದನ್ನು ಎಲ್ಲವನ್ನು ಒಳಹೊರಗೆ ಎಲ್ಲೆಲ್ಲೂ ಮದ್ರೂಪವಾಗಿ ನೋಡುತ್ತಾ, ಅಂದರೆ ತನ್ನ ಸ್ವಸ್ವರೂಪವಾಗಿಯೇ ನೋಡುತ್ತಾ, ಕೇಳುತ್ತಾ, ಚಿಂತಿಸುತ್ತಾ, ನುಡಿಯುತ್ತಾ ಮತ್ಸ್ವರೂಪನಾಗಿ ಸರ್ವ ಆಚರಣೆಗಳನ್ನು ಮಾಡುವನಾಗು. ಅಂದರೆ ನೀನು ಏನೇನು ಕೆಲಸ ಮಾಡು, ಏನೇನು ಮಾತಾಡು, ಏನೇನು ಚಿಂತನೆ ಮಾಡು, ಎಲ್ಲವೂ ಆತ್ಮವಸ್ತುವಿನ ಕುರಿತಾಗಿಯೇ ಇರಬೇಕು, ಪರಮಾತ್ಮನನ್ನು ಕುರಿತಾಗಿಯೇ ಇರಬೇಕು. ಭಕ್ತಿರಸದಲ್ಲಾರು ಮೈಮರೆತು ಪರಮಾತ್ಮನ ನಾಮಸ್ಮರಣೆಯಲ್ಲಿರು.
ಇಲ್ಲ ಆತ್ಮಚಿಂತನೆಯಲ್ಲಿ ಮುಳುಗಿ ನಾನೇ ಸರ್ವಸ್ವ, ಎಲ್ಲವೂ ನಾನೇ ಆಗಿದ್ದೀನಿ, ನನ್ನನ್ನು ಬಿಟ್ಟರೆ ಹೊರತಾಗಿ ಏನೂ ಇಲ್ಲ, ಆ ಚಿಂತನೆಯಲ್ಲಾದರೂ ಇರು. ಇಲ್ಲ ಆತ್ಮವಸ್ತುವನ್ನ ಚಿಂತನೆ ಮಾಡುವ ಧ್ಯಾನದಲ್ಲಾದರೂ ಇರು. ಇಲ್ಲ ಜಿಜ್ಞಾಸೆಯಲ್ಲಾದರೂ ಇರು. ಪರಮಾತ್ಮನ ಕುರಿತಾದ ವಿಚಾರದಲ್ಲಿ ವಿಚಾರ ಮಾಡ್ತಾ ಇರು. ಹಿಂಗಾದರೂ ಮಾಡು. ಅಂತೂ ನೀನು ಈ ರೀತಿಯಲ್ಲಿದ್ದರೆ ಮಾತ್ರ ನೀನು ರಕ್ಷಿಸಲ್ಪಡ್ತೀಯ ಜನನ ಮರಣದಿಂದ. ಇಲ್ಲದಿದ್ದರೆ ಏನಾಗುತ್ತೆ, ಭಾವಬಂಧನದಲ್ಲಿ ಸಿಕ್ಕಾಕಿಕೊಳ್ತೀಯ ಅಂತ ಅರ್ಜುನನಿಗೆ ಹೇಳುವ ಮುಖಾಂತರ ಇಡೀ ಲೋಕಕ್ಕೆ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಅಂತಹ ಸ್ಥಿತಿಯಲ್ಲಿ ಸದಾ ಸರ್ವಸ್ಥಳದಲ್ಲಿಯೂ ನಾನೇ ಸಹಜ ಭಾವದಿಂದ ಸಿದ್ಧಿಸುವೆನು. ಯಾವಾಗ ನನ್ನ ಸ್ಮರಣೆಯಲ್ಲಿ ನೀನಿರ್ತೀಯೋ ಆಗ ನಾನು ಎಲ್ಲೆಲ್ಲಿಯೂ ನಾನೇ ಇರೋದ್ರಿಂದ ನನ್ನ ಸ್ಮರಣೆ ಮಾಡಿದ ಮಾತ್ರದಲ್ಲಿ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ. ಏ ಅರ್ಜುನ, ನೀನು ಈ ವಿಧವಾಗಿ ಮಾಡಿದರೆ ಶರೀರವು ನಶಿಸುವುದೆಂಬ ಭಯವು ನಿನಗೆ ಲೇಷವಾದರೂ ಇರುವುದಿಲ್ಲ. ಅಂದ ಮೇಲೆ ಯುದ್ಧಕ್ಕಾಗಿ ನೀನು ಭಯಪಡುವುದಾದರೂ ಏಕೆ? ವಾಸ್ತವವಾಗಿ ನೀನು ನಿನ್ನ ಮನೋಬುದ್ಧಿಗಳನ್ನು ನನ್ನ ಆತ್ಮಸ್ವರೂಪದಲ್ಲಿ ಅರ್ಪಿಸಿದ್ದಾದರೆ ನನ್ನ ಸ್ವರೂಪವೇ ಆಗುವಿ ಎಂದು ಪ್ರತಿಜ್ಞೆ ಮಾಡಿ ನಿನಗೆ ವಚನ ಕೊಡುತ್ತಿದ್ದೇನೆ. ಪ್ರತಿಜ್ಞೆ ಮಾಡಿ ನಿನಗೆ ವಚನ ಕೊಡ್ತಾ ಇದ್ದೀನಿ ಅಂತಾನೆ ಪರಮಾತ್ಮ. ಏನಂತ? ನೀನು ಸದಾಕಾಲ ನನ್ನ ಸ್ಮರಣೆ ಚಿಂತನೆಗಳನ್ನು ಮಾಡಿದ್ದೆ ಆದರೆ ಭಾವಬಂಧನ ನಿನಗೆ ಬರೋದಿಲ್ಲ. ನೀನು ಯಾವುದೇ ಕಾರಣಕ್ಕೂ ಹೆದರಬೇಡ. ನಾನು ನಿನಗೆ ಪ್ರತಿಜ್ಞೆ ಮಾಡಿ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀನು ಯಾವುದೇ ಕಾರಣಕ್ಕೂ ಭಾವಬಂಧನದಲ್ಲಿ ಬೀಳೋದಿಲ್ಲ. ಜ್ಞಾನಿ ಗುರುಗಳೆಲ್ಲ ಇದೇ ಮಾತನ್ನೇ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಕಷ್ಟ ಆಗ್ತಾಯಿದೆ. ಯಾಕೆ? ಪ್ರಾಪಂಚಿಕ ವ್ಯವಹಾರದಲ್ಲಿ ಇಂದ್ರಿಯ ಸುಖಭೋಗಗಳ ಲೋಲುಪದಲ್ಲಿ ಮೈ ಮರೆತಿರುವ ನಮಗೆ ಪರಮಾತ್ಮನ ವಾಣಿಯನ್ನು ತಿರಸ್ಕಾರ ಬುದ್ಧಿಯಿಂದ ನೋಡ್ತಕ್ಕಂಥ ಅಲ್ಪ ಬುದ್ಧಿಯ ನಮ್ಮಲ್ಲಿ ಆವರಿಸ್ಕೊಂಡಿದೆ. ಅದರಿಂದ ಈಗಲಾರು ಎಚ್ಚೆತ್ತುಕೊಳ್ಬೇಕು ಎಲ್ಲರೂ. ಯಾಕಂದರೆ ಇದು ಇಂದ್ರಿಯ ಸುಖಭೋಗಗಳ ಈ ಪ್ರಾಪಂಚಿಕ ಸುಖಭೋಗ ನಮ್ಮನ್ನು ಸೆಳೆದಿಟ್ಕೊಂಡಿದೆ. ಇದೇ ನಿಜವಾಗಿ ತೋರ್ತಾ ಇದೆ. ಸತ್ಯವನ್ನು ನೋಡಿದಾಗ ಅದೇನಾಗುತ್ತೆ, ಸ್ವಲ್ಪ ಕಹಿಯಾಗಿ ಕಾಣ್ತದೆ. ಆದರೆ ಸತ್ಯವೇ ಆಗಿರ್ತದಲ್ವ. ಅದರಿಂದ ಈಗಲಾರು ಎಚ್ಚೆತ್ತುಕೊಳ್ಳಿ. ಬಂದದ್ದು ಏನು ಬೇಕಾದರೂ ಬರಲಿ, ಪರಮಾತ್ಮನ ದಯೆ ಒಂದಿರಲಿ ಅಂತ ಪರಮಾತ್ಮನ ನಾಮಸ್ಮರಣೆ ಚಿಂತನೆಯಲ್ಲೇ ಕಾಲ ಹಾಕಬೇಕೆ ಹೊರತು ನಾವು ಏನನ್ನು ಸಂಪಾದಿಸ್ತಾ ಇದ್ದೀವಿ, ಸಂಪಾದನೆ ಮಾಡೋದನ್ನು ಎಲ್ಲಿಗೆ ತಗೊಂಡೋಗ್ತೀವಿ, ಅದು ನಮಗೆ ಬರುತ್ತಾ ಅನ್ನೋ ಚಿಂತನೆಯಲ್ಲಿ ನಾವು ತೊಡಗಬೇಕು. ಬೇಕಾದಷ್ಟು ಹಣ ಆಸ್ತಿ ಐಶ್ವರ್ಯವನ್ನು ಗಳಿಸ್ಬೋದು. ಆದರೆ ಒಂದು ನಮ್ಮ ಶರೀರಕ್ಕೆ ಬಂದಿರತಕ್ಕಂಥ ಆ ದುರ್ದೆಸೆಯಿಂದ ಕೂಡಿರ್ತಕ್ಕಂಥ ರೋಗ ರುಜಿನಗಳಿಗಾಗಿ ಖರ್ಚು ಮಾಡ್ತಿರ್ತೀವಿ. ಇಲ್ಲ ಆ ಗಳಿಸಿದ್ದೆಲ್ಲವನ್ನು ತಿಂದು ತೇಗುವಷ್ಟು ಶಕ್ತಿನೂ ಇರೋದಿಲ್ಲ. ಯಾಕೆ? ನಿರ್ಬಂಧ ಶರೀರಕ್ಕೆ. ಇಂಥ ಆಹಾರ ತಿನ್ನುವಂಗಿಲ್ಲ, ಇಂಥ ಕಾಯಿಲೆ ಇದೆ, ಇಷ್ಟೆಲ್ಲ ನಿಯಮಿಸಲ್ಪಟ್ಟಿರ್ತದೆ. ಸಂಪಾದನೆ ಮಾಡಿದ್ದೇ ಬಂತು, ಆದರೆ ಭೋಗಿಸುವುದಕ್ಕೂ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಾವು ಎಲ್ಲವನ್ನು ಇಲ್ಲೇ ಕಣ್ಣಾರೆ ನೋಡ್ತಾ ಬಿಟ್ಟು ಹೋಗೋ ಪರಿಸ್ಥಿತಿ. ಆದರೆ ನಮ್ಗೆ ಇದೆಯಲ್ಲ, ನಮ್ಮ ತಲೆಮಾರುಗಳು ತಿನ್ನಲಿ ಅಂತ ಅದೊಂದು ಬುದ್ಧಿ ಇದೆ. ಆದರೆ ಸರಿಯಾಗಿ ವಿಮರ್ಶೆ ಮಾಡಿ ನೋಡಿದ್ದೆ ಆದರೆ ನಾವು ಗಳಿಸಿದ್ದನ್ನು ತಿನ್ನುವಂಥ ತಲೆಮಾರು ಕೂಡ ನಮ್ಮ ನೋವಿನಲ್ಲಿ ಅಯ್ಯೋ ಅನ್ಬೋದಷ್ಟು ಬಿಟ್ಟರೆ ಅವರು ನಮ್ಮ ನೋವಿನಲ್ಲಿ ಸಂಪೂರ್ಣ ಭಾಗಿದಾರರು ಆಗಲಾರರು. ಇನ್ನೂ ಹೀನ ಸ್ಥಿತಿಗೆ ನಮ್ಮ ಶರೀರ ಹೋಯಿತು ಅಂದರೆ ಅವರೇ ಅಸಹ್ಯ ಪಟ್ಟುಕೊಳ್ಳುವ ಸ್ಥಿತಿ ನಮ್ಮದಾಗಿರ್ತದೆ. ಆದ್ದರಿಂದ ಮಡದಿ ಮಕ್ಕಳು ಮೊಮ್ಮಕ್ಕಳು ಬಂಧು ಮಿತ್ರರು ಎಲ್ಲರಿಗೂ ನಾವು ಎಷ್ಟೆಷ್ಟು ನ್ಯಾಯ ಸಲ್ಲಿಸಬೇಕು ಅಷ್ಟು ಸಲ್ಲಿಸಬೇಕು. ಜೊತೆಯಲ್ಲಿ ನಮ್ಮ ಉದ್ಧಾರವನ್ನು ಮಾಡಿಕೊಳ್ಬೇಕು. ಅವರನ್ನು ಕಡೆಗಣಿಸಿ ಅಂತ ಹೇಳ್ತಾ ಇಲ್ಲ, ಅವರಿಗೂ ಸಂಸ್ಕಾರವನ್ನು ತಿಳಿಸಿ ನಾವು ಸಂಸ್ಕಾರವಂತರಾಗಿ ನಮ್ಮ ಜೀವನವನ್ನು, ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವ ಕಡೆಯಲ್ಲಿ ನಾವು ನಿರತವಾದ ಸಾಧನೆಯನ್ನು ಮಾಡಬೇಕು. ಪರಮಾತ್ಮ ವಚನ ಕೊಟ್ಟು ಹೇಳ್ತಾ ಇದ್ದಾನೆ, ಪ್ರತಿಜ್ಞೆ ಮಾಡಿ ವಚನ ಕೊಡ್ತಾ ಇದ್ದಾನೆ. ನೀವು ನನ್ನ ಸ್ಮರಣೆಯನ್ನು ಮಾಡಿದ್ದೆ ಆದರೆ, ಅಂದರೆ ಕೃಷ್ಣ ಅಂತಲ್ಲ, ಆತ್ಮತತ್ವದ ಚಿಂತನೆಯನ್ನು ಪರಮಾತ್ಮನ ಯಾವುದೋ ಒಂದು ಹೆಸರಿನಲ್ಲಿ ನಾವು ನಿರತರಾಗಿದ್ದೆ ಆದರೆ ನಾವು ಉದ್ಧಾರವಾಗ್ತೀವಿ, ಜನನ ಮರಣ ಚಕ್ರಕ್ಕೆ ಸಿಕ್ಕಿ ಬೀಳೋದಿಲ್ಲ. ನೀನು ಸ್ವಸ್ವರೂಪದಲ್ಲಿಯೇ ಜಾಗೃತನಾಗಿರು. ಕೃಷ್ಣ ಹೇಳ್ತಿರೋದು ಅರ್ಜುನನಿಗೆ. ಇದುವರೆಗೂ ಹೇಳಿದ ಮಾತಿನಲ್ಲಿ ನಿನಗೆ ಸಂಶಯ ಬರುವುದಾದರೆ ನೀನು ಮುಂದಾಗಿಯೇ ಇದನ್ನು ಅಭ್ಯಾಸಿಸಿ ಅನುಭವ ಮಾಡಿಕೊ. ಆಗಲೂ ನಿನಗೆ ಫಲ ಸಿದ್ಧಿಯಾಗದಿದ್ದರೆ ನೀನು ಸಂತೋಷದಿಂದ ನನ್ನ ಮೇಲೆ ಕೋಪಿಸಿಕೊಳ್ಳಬಹುದು. ಏನು ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ? ನೀನು ಈಗಲಿಂದಲೇ ಅಭ್ಯಾಸ ಮಾಡ್ಕೋ ಅರ್ಜುನ. ಕೃಷ್ಣ ಹೇಳ್ತಿರೋದು, ನೀನು ಈಗಲಿಂದಲೇ ಅಭ್ಯಾಸ ಮಾಡ್ಕೋ, ಮುಂದೆ ನಿನಗದು
ಅನುಭವಕ್ಕೆ ಬರುತ್ತೆ. ಅಭ್ಯಾಸ ಮಾಡಿ ಅನುಭವ ಮಾಡ್ಕೊ. ಆಗಲೂ ನಿನಗೆ ಫಲ ಸಿದ್ಧಿ ಆಗದಿದ್ರೆ ನೀನು ಆಗ ನನ್ನ ಮೇಲೆ ಕೋಪ ಮಾಡ್ಕೊ ಅಂತ ಇಲ್ಲಿ ಹೇಳ್ತಾ ಇರೋದು. ಅಂದರೆ ಇವ್ರು ಹೇಳ್ಬಿಟ್ರು ನಾನು ಕೇಳ್ಬಿಡ್ಬೇಕಾ, ನನಗೆ ಹಾಗಾಗ್ಬಿಡ್ತದೆ ಹೀಗಾಗ್ಬಿಡ್ತದೆ ಅಂತ ನಾವು ಅಂದ್ಕೊಳ್ತೀವಲ್ಲ. ನೀನು ಮೊದಲು ಮಾಡು, ಆಮೇಲೂ ನಿನಗದು ಸಿದ್ಧಿ ಆಗಲಿಲ್ಲ ಅಂದರೆ ಬೇಕಾದ್ರೆ ನನ್ನ ಮೇಲೆ ಕೋಪ ಮಾಡ್ಕೊ. ಜ್ಞಾನಿ ಗುರುಗಳೆಲ್ಲ ಅದನ್ನೇ ಹೇಳೋದು. ಮೊದಲು ನಾನು ಹೇಳುವಂಗೆ ಕೇಳು, ಆತನ ಸಾಧನೆಯನ್ನು ಮಾಡು. ಫಲ ಸಿಗಲಿಲ್ಲ ಅಂದಾಗ ಬೇಕಾದ್ರೆ ನೀನು ನನ್ನ ಮೇಲೆ ಸಿಟ್ಟಾಗು. ಸಾಧನೆಗೆ ಬರದೆ ಅದರ ಅನುಭವವನ್ನೇ ಪಡೆದೆ ನೀನು ನಾನು ಹೇಳಿದ ಮಾತನ್ನು ತಿರಸ್ಕಾರ ಮಾಡಲಿಕ್ಕೆ ನೀನು ಹೇಗೆ ಸಾಧ್ಯ? ಯಾಕೆ ಹಾಗೆ ಮಾಡ್ತೀಯಾ ಅಂತ ಇಲ್ಲಿ ಎಲ್ಲರನ್ನ ಕುರಿತು ಜ್ಞಾನಿಗಳು ಹೇಳ್ತಕ್ಕಂಥ ಮಾತು. ಕೃಷ್ಣನು ಅದೇ ಮಾತನ್ನು ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.